ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೋಡಿ, ಸ್ವಾತಂತ್ರ್ಯ ಬಂದಾಗಿನಿಂದಲೂ ಆಡಳಿತದ ಚುಕ್ಕಾಣಿ ಹಿಡಿತಾ ಬಂದಂತಹ ಕಾಂಗ್ರೆಸ್ ಮತ್ತು ಶಿಕ್ಷಣವನ್ನ ರೂಪಿಸುವಂತಹ ಸಂಸ್ಥೆಗಳ ಮೇಲೆ ಪ್ರಭುತ್ವ ಸಾಧಿಸಿದಂತಹ ಲೆಫ್ಟಿಸ್ಟ್ಗಳು ನಮ್ಮನ್ನು ಅದೆಷ್ಟರ ಮಟ್ಟಿಗೆ ಹಿಪ್ನೋಟೈಸ್ ಮಾಡಿಬಿಟ್ರು ಅಂದ್ರೆ ಇವತ್ತು ನಿಜವಾದ ಇತಿಹಾಸ ಏನು ಅನ್ನುವಂಥದ್ದೇ ನಮಗೆ ಗೊತ್ತಿಲ್ಲ. ಅಂಥ ಒಂದು ಶುದ್ಧ ಸುಳ್ಳು ಇತಿಹಾಸವನ್ನ, ನಾವು ಓದಿದಂತಹ ಶುದ್ಧ ಸುಳ್ಳು ಇತಿಹಾಸವನ್ನ ನಿಮ್ಮ ಮುಂದಿಡ್ತೀವಿ. ನೋಡಿ, ಈ ದೇಶದಲ್ಲಿ ಬೌದ್ಧ ಧರ್ಮ ಅವನತಿ ಹೊಂದಲಿಕ್ಕೆ, ಕ್ರಮೇಣ ಕುಸಿತ ಬರಲಿಕ್ಕೆ ಕಾರಣ ಹಿಂದೂ ಧರ್ಮ, ಹಿಂದೂಗಳು, ಮುಖ್ಯವಾಗಿ ಬ್ರಾಹ್ಮಣರು ಅನ್ನುವಂತ ಒಂದು ಶುದ್ಧ ಸುಳ್ಳು ಕಲ್ಪನೆಯನ್ನ, ಶುದ್ಧ ಸುಳ್ಳು ಮಾಹಿತಿಯನ್ನ ನಮ್ಮ ತಲೆಯಲ್ಲಿ ತುಂಬಲಾಯಿತು. ಹಾಗಾದ್ರೆ ಸತ್ಯ ಏನು? ಬೌದ್ಧ ಧರ್ಮ ಕುಸಿದು ಬೀಳಲಿಕ್ಕೆ ಮುಖ್ಯವಾದ ಕಾರಣ ಏನು? ಹಾಗಾದ್ರೆ ಆಯ್ತು, ಲೆಫ್ಟಿಸ್ಟ್ಗಳು, ಕಾಂಗ್ರೆಸ್ಸಿಗರು ಬರೆದಂತ ಇತಿಹಾಸ ಶುದ್ಧ ಸುಳ್ಳು ಅಂತಾನೆ ಇಟ್ಕೊಳ್ಳೋಣ. ಹಾಗಾದ್ರೆ ಸತ್ಯ ಏನು ಅನ್ನುವಂಥದ್ದನ್ನ ಅಂಬೇಡ್ಕರ್ ಅವ್ರ ಮಾತಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಇವತ್ತು ಕಾಂಗ್ರೆಸ್ಸಿಗರು, ಲೆಫ್ಟಿಸ್ಟ್ಗಳು ಅಂಬೇಡ್ಕರ್ನ ದೇವರು ಅಂತ ಆರಾಧಿಸ್ತಾರಲ್ಲ, ಆ ನಾಟಕ ಮಾಡ್ತಾರಲ್ಲ, ಆರಾಧಿಸುವಂತ ನಾಟಕ ಮಾಡ್ತಾರಲ್ಲ, ಹಾಗಾಗಿ ಅಂಬೇಡ್ಕರ್ ಅವ್ರ ಮಾತಲ್ಲೇ ಹೇಳ್ತೀನಿ. ನೋಡಿ, ಅಂಬೇಡ್ಕರ್ ಬರೀತಾರೆ, ಭಾರತದಲ್ಲಿ ಬೌದ್ಧ ಧರ್ಮದ ಅವನತಿಗೆ ಮೂಲ ಕಾರಣವೇ ಮುಸಲ್ಮಾನರ ಆಕ್ರಮಣ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ. ವಿಗ್ರಹಾರಾಧನೆ ಎನ್ನುವುದು ಬುದ್ಧನ ಧರ್ಮದ ಜೊತೆಗೆ ಅಥವಾ ಬೌದ್ಧ ಧರ್ಮದ ಜೊತೆಗೆ ಗುರುತಿಸಿಕೊಂಡಿದೆ ಎನ್ನುವುದು ಮುಸಲ್ಮಾನರ ಮನಸ್ಸಿನೊಳಗೆ ಕೂತು ಬಿಟ್ಟಿತ್ತು. ಹಾಗೆಂದೇ ಭಾರತವಷ್ಟೇ ಅಲ್ಲದೆ ಇಸ್ಲಾಂ ಎಲ್ಲೆಲ್ಲಿಗೆಲ್ಲ ಹೋಯಿತೋ ಅಲ್ಲೆಲ್ಲ ಬೌದ್ಧ ಧರ್ಮವನ್ನು ಅದು ನಾಶ ಮಾಡಿತು. ನಳಂದ, ವಿಕ್ರಮಶಿಲಾ, ಜಗದ್ದಾಲ, ಓದಾಂತಪುರಿಯಂತಹ ಬೌದ್ಧ ವಿಶ್ವವಿದ್ಯಾನಿಲಯಗಳನ್ನು ಮುಸ್ಲಿಂ ಆಕ್ರಮಣಕಾರರು ಲೂಟಿಗೈದರು. ಮುಂದೆ ಬರೀತಾರೆ ಅಂಬೇಡ್ಕರ್, ದೇಶದಲ್ಲಿದ್ದ ಬೌದ್ಧ ಮಠಗಳನ್ನೆಲ್ಲ ಅವರು ಧ್ವಂಸ ಮಾಡಿದರು, ಲೂಟಿ ಮಾಡಿದರು. ಮತ್ತೆ ಹೇಳ್ತಾರೆ, ಬೌದ್ಧ ಸಂತರನ್ನು ಕೊಲ್ಲುವ ಮೂಲಕ ಇಸ್ಲಾಂ ಭಾರತದಲ್ಲಿ ಬೌದ್ಧ ಧರ್ಮವನ್ನೇ ಕೊಂದಿತು ಅಂತ. ಮತ್ತೆ ಬರೀತಾರೆ, ಭಾರತದಲ್ಲಿ ಬೌದ್ಧ ಧರ್ಮಕ್ಕೆ. ನೋಡಿ, ಇವತ್ತು ಎಂತೆಂಥ ಸುಳ್ಳು ಇತಿಹಾಸವನ್ನೆಲ್ಲ ನಾವು ಓದ್ತಾ ಬಂದಿದ್ದೀವಿ. ಸತ್ಯ ಇದು ಸ್ನೇಹಿತರೆ. ಸತ್ಯವನ್ನ ಇನ್ನಾದ್ರೂ ತಿಳ್ಕೊಳ್ಳೋಣ, ಇನ್ನಾದ್ರೂ ಎಚ್ಚರವಾಗೋಣ. ನಮಸ್ತೆ.